ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿ ಕೂಡ ಮಾತಾಡ್ತಿರೋದು. KCET ಲೇಟೆಸ್ಟ್ ಅಪ್ಡೇಟ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನೆನ್ನೆ ಸೀಟ್ ಮ್ಯಾಟ್ರಿಕ್ಸ್ ಬಂದಾಗಿಂದ ಇಲ್ಲಿ KCET 2024 ಸ್ಟೂಡೆಂಟ್ಸು ಸರ್ ಕಟ್ ಆಫ್ ಯಾವಾಗ ಬರುತ್ತೆ ಸರ್, ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ಏನೋ ನಮಗೆ ರಿಲೀಸ್ ಆಯಿತು ಅಂಡ್ ಹಾಗೇನು ಕಟ್ ಆಫ್ ರಿಲೀಸ್ ಆಗಿಬಿಟ್ಟಿದ್ರೆ ನಾವು ಎರಡನ್ನ ನೋಡ್ಕೊಂಡು ಕಾಲೇಜಸ್ಸನ್ನು ಲೀಸ್ಟ್ ಮಾಡ್ಕೊಬಿಡ್ತಿದ್ವಿ ಅಲ್ವಾ ಸರ್, ಯಾವಾಗ ಬಿಡ್ತಾರೆ ಏನು ಅಂತ ಕೇಳ್ತಿದ್ರಾ. ಎಲ್ಲದ್ರ ಬಗ್ಗೆನೂ ಸಹ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಅಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂಡ್ ಹಾಗೇನು ಮರಿದೆ ಒಂದು ಲೈಕನ್ನು ಮಾಡಿ. ನೆನಪಿರಲಿ, ನೀವು ಕೊಡುವಂತಹ ಒಂದು ಲೈಕು ಸಬ್ಸ್ಕ್ರೈಬು ನಮಗೆ ತುಂಬಾ ಪ್ರೋತ್ಸಾಹ ನೀಡುತ್ತೆ, ಹಾಗಾಗಿ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನೋಡಿ, UGCET 2024 ಈಗ ನಿನ್ನೆ ಸೀಟ್ ಮ್ಯಾಟ್ರಿಕ್ಸನ್ನು ಆದರೆ ರಿಲೀಸ್ ಮಾಡಿದ್ರು, ಅಂತಿಮ ಸೀಟ್ ಮ್ಯಾಟ್ರಿಕ್ಸ್ ನೋಡಿದ ಆದಮೇಲೆ ಸ್ಟೂಡೆಂಟ್ಸ್ ಎಲ್ಲನೂ ಕ್ಲಿಯರಾಗಿ ನೋಡಿದ್ದಾರೆ. ಯಾವೊಂದು ಕಾಲೇಜಲ್ಲಿ ಇಂಟೇಕ್ ಸೀಟ್ಸ್ ಎಷ್ಟಿದ್ದಾವೆ, ಗೌರ್ಮೆಂಟ್ ಕಾಲೇಜಸ್ಗಳಲ್ಲಿ ಎಷ್ಟು ಸೀಟ್ಸ್ ಇದ್ದಾವೆ, ಪ್ರೈವೇಟ್ ಕಾಲೇಜಸಲ್ಲಿ ಎಷ್ಟು ಸೀಟ್ಸು KEAಗೆ ಕೊಟ್ಟಿದ್ದಾರೆ ಏನು ಅಂತ ಹೇಳಿಬಿಟ್ಟು ಎಲ್ಲನೂ ಸಹ ಡೀಟೇಲ್ಡ್ ಆಗಿ ಆ ಒಂದು PDF ಅನ್ನು ಓಪನ್ ಮಾಡಿ ನೋಡಿದ್ದಾರೆ. ಒಂದಿಷ್ಟು ಜನ ಸ್ಟೂಡೆಂಟ್ಸು ಈಗಾಗಲೇ ಒಂದು ಲೀಸ್ಟನ್ನು ಮಾಡ್ಕೊಂಡಿದ್ದಾರೆ. ಯಾಕಂತ ಅಂದರೆ ಅವ್ರಿಗೆ ಬೇಕಿರುವಂತಹ ಬ್ರಾಂಚು ಯಾವ ಕಾಲೇಜಲ್ಲಿದೆ ಅಷ್ಟು ಕಾಲೇಜಸ್ಗಳನ್ನು ಲೀಸ್ಟ್ ಮಾಡ್ಕೊಂಡಿದ್ದಾರೆ. ಲೊಕೇಶನ್ಸು ಎಲ್ಲನೂ ಕ್ಲಿಯರಾಗಿ ಮೆನ್ಷನ್ ಆಗಿದೆ. ಬೆಂಗಳೂರಲ್ಲಿ ಇದೆಯಾ, ಚಿಂತಾಮಣಿದಲ್ಲಿ ಇದೆಯಾ ಅಥವಾ ಚಿಕ್ಕಬಳ್ಳಾಪುರದಲ್ಲಿ ಇದೆಯಾ ಅಂತ ಹೇಳಿಬಿಟ್ಟು ಇಲ್ಲಿ ಕ್ಲಿಯರ್ ಆಗಾದರೆ ಲೊಕೇಶನ್ಸು ಮೆನ್ಷನ್ ಆಗಿತ್ತು. ಎಲ್ಲನೂ ಸಹ ನೋಡ್ಕೊಂಡು ಒಂದು ಲೀಸ್ಟನ್ನು ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಸ್ಟೂಡೆಂಟ್ಸು ಕೇಳ್ತಿರೋದು, ಸರ್ ಈ ಒಂದು ಕಾಲೇಜ್ ಕಟ್ ಆಫ್ ರ್ಯಾಂಕಿಂಗನ್ನು ಯಾವಾಗ ಬಿಡ್ತಾರೆ ಸರ್ ಈ ವರ್ಷದ್ದು, ಯಾಕಂತ ಅಂದರೆ ನಮ್ಮ ಒಂದು ರ್ಯಾಂಕಿಂಗ್ಗೆ ತಕ್ಕಂತೆ ಇರುವಂತಹ ಎಲ್ಲ ಕಾಲೇಜಸ್ಸನ್ನು ಲೀಸ್ಟ್ ಮಾಡ್ಕೊಬಿಡ್ತೀವಿ. ಅಲ್ಲಿ ನೋಡಿ ಕಟ್ ಆಫಲ್ಲಿ ಏನೆಲ್ಲ ಮೆನ್ಷನ್ ಆಗಿರುತ್ತೆ ಅಂತಂದ್ರೆ, ಒಂದು ಈಗ ಫಾರ್ ಎಕ್ಸಾಂಪಲ್ ಒಂದು ಕಾಲೇಜ್ ಅಂತ ಅಂದ್ಕೊಳ್ಳಿ, ಆ ಒಂದು ಕಾಲೇಜ್ ನೇಮನ್ನು ಮೆನ್ಷನ್ ಮಾಡಿರ್ತಾರೆ. ಕೆಳಗಡೆ ಯಾವ ಬ್ರಾಂಚ್ಗಳಿದ್ದಾವೆ ಎಲ್ಲ ಬ್ರಾಂಚ್ಗಳ ಲೀಸ್ಟನ್ನು ಕೊಟ್ಟಿರ್ತಾರೆ. ಆ ಒಂದು ಬ್ರಾಂಚ್ಗಳಿಗೆ ಸೀಟ್ ಅಲಾಟ್ ಆಗುತ್ತಲ್ವ, ಎಷ್ಟು ರ್ಯಾಂಕಿಂಗ್ಗೆ ಸೀಟ್ ಅಲಾಟ್ ಆಗಿದೆ ಅಂತ ಹೇಳಿಬಿಟ್ಟು ಅಲ್ಲಿ ರ್ಯಾಂಕಿಂಗನ್ನು ಸಹ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಬಟ್ ಇಲ್ಲಿ ಸ್ಟೂಡೆಂಟ್ಸಿಗೆ ಒಂದು ನೆನಪಿರಲಿ, ನಿಮಗೆ ಈ ವರ್ಷದ ಕಾಲೇಜ್ ಕಟ್ ಆಫನ್ನು ಈಗಲೇ ಅಂತೂ ಬಿಡೋದಿಲ್ಲ. ಯಾವಾಗ ಬಿಡ್ತಾರೆ ಏನೋ ಅಂತ ಹೇಳಿಬಿಟ್ಟು ನಾನು ಸುಮಾರು ವೀಡಿಯೋಸನ್ನು ಸಹ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಯಾವಾಗ ಬಿಡ್ತಾರೆ ಅಂತ ಅಂದರೆ, ಈಗ ನೆಕ್ಸ್ಟ್ ನೀವು ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡ್ತೀರಾ, ಫಸ್ಟು ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ಎಲ್ಲ ಬಿಟ್ಟಿದ್ದಾರೆ. ಈಗ ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಪ್ರತಿಯೊಂದು ಸ್ಕೆಡ್ಯೂಲನ್ನು ರಿಲೀಸ್ ಮಾಡ್ತಾರೆ. ಆಪ್ಷನ್ ಎಂಟ್ರಿ ಮಾಡ್ತೀರಾ, ಆಪ್ಷನ್ ಎಂಟ್ರಿ ಮಾಡಿದ ಆದಮೇಲೆ ನಿಮಗೆ ಫಸ್ಟ್ ರೌಂಡ್ದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ನಿಮಗೆ ಫಸ್ಟ್ ರೌಂಡ್ದು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ ಅಲ್ವಾ. ಫಸ್ಟ್ ರೌಂಡ್ದು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ದಿನ ನಿಮಗೆ ಕಾಲೇಜ್ ಕಟ್ ಆಫ್ ಆದರೆ ಸಿಗುವಂಥದ್ದು. ಅಲ್ಲಿಯ ತನಕ ನಿಮಗೆ ಕಾಲೇಜ್ ಕಟ್ ಆಫ್ ಆದರೆ ಸಿಗೋದಿಲ್ಲ. ಸ್ಟೂಡೆಂಟ್ಸ್ ಯಾರೆಲ್ಲ ಕಾಲೇಜ್ ಕಟ್ ಆಫ್ಸನ್ನು ರೆಫರ್ ಮಾಡಬೇಕು ಅಂತ ಅನ್ಕೋತಿದ್ರೆ ಅಂಥ ಸ್ಟೂಡೆಂಟ್ಸ್ಗಳು KEA ಅಫಿಷಿಯಲ್ ವೆಬ್ಸೈಟ್ಗೆ ಬಂದುಬಿಟ್ಟು ನೀವು ಇಂದಿನ ವರ್ಷದ ಪ್ರವೇಶಗಳು ಅಂತ ಇರುತ್ತೆ, ಅಂದರೆ ಲಾಸ್ಟ್ ಇಯರ್ದು ಕಾಲೇಜ್ ಕಟ್ ಆಫ್ಸನ್ನು ನೋಡ್ಕೊಂಡು ನೀವು ಒಂದು ಕಾಲೇಜಸ್ಗಳನ್ನಾದರೆ ರೆಫರ್ ಮಾಡ್ಕೋಬೇಕಾಗುತ್ತಾ. ನಿಮಗೆ ಈ ವರ್ಷದ ಕಾಲೇಜ್ ಕಟ್ ಆಫ್ ಸಿಗುವಂಥದ್ದು ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಕಾಲೇಜ್ ಕಟ್ ಆಫನ್ನು ರಿಲೀಸ್ ಮಾಡ್ತಾರೆ. ಫಸ್ಟ್ ರೌಂಡು ರಿಸಲ್ಟ್ ಬಂದಿದ್ದಾದಮೇಲೆ ಕಾಲೇಜ್ ಕಟ್ ಆಫನ್ನು ಏನಕ್ಕೆ ರಿಲೀಸ್ ಮಾಡ್ತಾರೆ ಅಂತಂದರೆ ಆಗಲೇ ಅಲ್ವಾ ಗೊತ್ತಾಗೋದು. ಈಗ ಸ್ಟೂಡೆಂಟ್ಸ್ಗಳಿಗೆ ಕಾಲೇಜ್ಗಳಲ್ಲಿ ಸೀಟ್ ಅಲಾಟ್ ಆಗಿದೆ ಅಂತ ಅಂದರೆ ಯಾವೊಂದು ರ್ಯಾಂಕಿಂಗ್ವರೆಗೂ ಈ ಒಂದು ಕಾಲೇಜಸ್ಗಳಲ್ಲಿ ಸೀಟ್ ಅಲಾಟ್ ಆಗಿದೆ ಅಂತ ಹೇಳಿಬಿಟ್ಟು ಕ್ಲಿಯರ್ ಆಗಾದರೆ ಗೊತ್ತಾಗುತ್ತಾ. ಫಸ್ಟ್ ರೌಂಡ್ದು ನಿಮಗೆ ಕಾಲೇಜ್ ಕಟ್ ಆಫ್ ಸಿಗುವಂಥದ್ದು ಫಸ್ಟ್ ರೌಂಡ್ ರಿಸಲ್ಟ್ಸ್ ಬಂದಿದ್ದಾದಮೇಲೆ, ಸೆಕೆಂಡ್ ರೌಂಡ್ದು ಕಾಲೇಜ್ ಕಟ್ ಆಫ್ ಸಿಗುವಂಥದ್ದು ಸೆಕೆಂಡ್ ರೌಂಡ್ದು ರಿಸಲ್ಟ್ ಬಂದಿದ್ದ ಆದಮೇಲೆ. ಈಗ ಸ್ಟೂಡೆಂಟ್ಸು ನೀವು ಯಾರೆಲ್ಲ ರೆಫರ್ ಮಾಡ್ತಿದ್ದೀರಾ ಸೀಟ್ ಮ್ಯಾಟ್ರಿಕ್ಸನ್ನು, ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ಅದೇ ರೀತಿಯಲ್ಲಿ ಕಾಲೇಜ್ ಕಟ್ ಆಫ್ಸನ್ನು ರೆಫರ್ ಮಾಡಬೇಕು ಅಂತ ನೀವು ಏನು ಕೇಳ್ತಿದ್ದೀರಾ ಅಂತಹ ಸ್ಟೂಡೆಂಟ್ಸು ಲಾಸ್ಟ್ ಇಯರ್ದು ಕಾಲೇಜ್ ಕಟ್ ಆಫ್ಸನ್ನು ತಗೊಳ್ಳಿ, KEA ಅಫಿಷಿಯಲ್ ವೆಬ್ಸೈಟಲ್ಲೇ ಸಿಗುತ್ತೆ. ಆ್ಯಂಡ್ ಒಂದು ನೆನಪಿರಲಿ ಸರ್, ಈಗ ಲಾಸ್ಟ್ ಇಯರ್ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಾಲೇಜಲ್ಲಿ ಕಾಲೇಜ್ ಕಟ್ ಆಫ್ ಬಂದುಬಿಟ್ಟು ಒಂದು ಬಿಲೋ 60,000 ಅಥವಾ 60,000ವರೆಗೂ ಇದೆ ಸರ್, ಅದೇನು ಚೇಂಜಸ್ ಆಗೋದಿಲ್ಲ ಅಂತಂದರೆ ಖಂಡಿತವಾಗ್ಲೂ ಸಹ ಒಂದಿಷ್ಟು ವೇರಿಯೇಷನ್ಸ್ ಆದರೆ ಆಗುತ್ತೆ. ತುಂಬ ಏನು ವೇರಿಯೇಷನ್ ಆಗೋದಿಲ್ಲ ರ್ಯಾಂಕಿಂಗಲ್ಲಿ, ಒಂದಿಷ್ಟು ವೇರಿಯೇಷನ್ಸ್ ಆದರೆ ಆಗುತ್ತೆ. ಅದು ನೆನಪಿರಲಿ. ಮತ್ತು ನೀವು ಸ್ಟೂಡೆಂಟ್ಸು ಸರ್ ಏನು ಸರ್ ನೀವು ಹಿಂಗೆ ಹೇಳಿದ್ರೆ, ಇಲ್ಲಿ ನೋಡಿದ್ರೆ ಕಾಲೇಜ್ ಕಟ್ ಆಫ್ ಈ ವರ್ಷ ಜಾಸ್ತಿ ಮಾಡಿದ್ದಾರೆ ಕಡಿಮೆ ಮಾಡಿದ್ದಾರೆ ಅಂತ ಕೇಳಬಾರ್ದು. ಒಂದಿಷ್ಟು ವೇರಿಯೇಷನ್ಸ್ ಆದರೆ ಇರ್ತವೆ. ಬಟ್ ಸ್ಟೂಡೆಂಟ್ಸ್ಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಕನ್ಫರ್ಮೇಷನನ್ನು ಕೊಡ್ತಿದ್ದೀನಿ. ನಿಮಗೆ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಈ ವರ್ಷದ ಕಾಲೇಜ್ ಕಟ್ ಆಫ್ ಆದರೆ ಸಿಗೋದಿಲ್ಲ. ಫಸ್ಟ್ ರೌಂಡ್ದು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ನಿಮಗೆ ಕಾಲೇಜ್ ಕಟ್ ಆಫ್ ಆದರೆ ಸಿಗುತ್ತೆ, ಕಟ್ ಆಫ್ ರ್ಯಾಂಕಿಂಗ್ ಆದರೆ ಸಿಗುತ್ತೆ. ಅದರ ಬಗ್ಗೆನೂ ಸಹ ಮುಂದಿನ ದಿನಗಳಲ್ಲಿ ಮತ್ತೆ ಅಪ್ಡೇಟ್ಸನ್ನು ಮಾಡ್ತಾನೆ ಹೋಗ್ತಿರ್ತೀನಿ. ನಿಮಗೆ ಬರುವಂತಹ ಎಲ್ಲ ಥರದ ಹಾಸ್ಟೆಲ್ ಅಪ್ಡೇಟ್ಸ್, ಸ್ಕಾಲರ್ಶಿಪ್ ಅಪ್ಡೇಟ್ಸ್, ಕೌನ್ಸಿಲಿಂಗ್ ಅಪ್ಡೇಟ್ಸ್, ಪ್ರತಿಯೊಂದು ಅಪ್ಡೇಟ್ಸನ್ನು ಕೊಡ್ತಾನೆ ಇರ್ತೀನಿ. ಜಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ತಪ್ಪದೆ ಎಲ್ಲರೂ ಸಹ ಕಮೆಂಟ್ ಬಾಕ್ಸಲ್ಲಿ ಇನ್ಸ್ಟಾಗ್ರಾಮ್ ಲಿಂಕನ್ನು ಇಟ್ಟಿದ್ದೀನಿ, ಫಾಲೋ ಮಾಡಿ. ಮೆಸೇಜ್ ಮಾಡೋ ಮೂಲಕ ನಿಮ್ಗೆ ಏನೇ ಡೌಟ್ ಇದ್ರೂ ಕ್ಲಾರಿಫೈಯನ್ನು ಮಾಡ್ಕೋಬೋದು.